ನಮಸ್ಕಾರ ರೀ. ಹೆಂಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಪ್ಪ. ನಾನಂತೂ ಚೆನ್ನಾಗಿದ್ದೀನಿ, ನೀವಂತೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂತಂದ್ರೆ ಕೋಳಿಗಳ ಗೊಬ್ಬರ ನಿರ್ವಹಣೆ ಮಾಡುವುದು ಹೇಗೆ, ನೀರಿನ ನಿರ್ವಹಣೆ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಹಳಬ್ರು ಯಾರೆಲ್ಲ ಇದ್ದೀರಾ ಅವರೆಲ್ಲ ವಿಡಿಯೋ ನೋಡಿ ಲೈಕ್ ಮಾಡಿ, ಹೊಸಬ್ರು ಯಾರು ನೋಡ್ತಾ ಇದ್ದೀರಾ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಮತ್ತು ನನ್ನ ಚಾನಲ್ನ ಬೆಲ್ ಐಕನ್ ಮೇಲೆ ಬೆರಳಿಟ್ಟು ಆನ್ ಮಾಡ್ಕೊಳ್ಳಿ. ನಾ ಮಾಡುವಂಥ ವಿಡಿಯೋ ಎಲ್ಲ ನಿಮ್ಗೆ ಬರ್ತಾವೆ. ಏನಾದರೂ ತಪ್ಪಿದರೆ ಕ್ಷಮಿಸಿ. ನಾವು ಎಲ್ಲ ಹೊಸದಾಗಿ ವಿಡಿಯೋ ಮಾಡ್ತಾಯಿದ್ದೀವಿ. ನನ್ನ ಮಾತಿನಲ್ಲಿ ಏನಾದರೂ ಹೊರಟಾದ ಶಬ್ದ ಬಂದರೆ ಅದನ್ನು ಹೊಟ್ಟೆ ಹಾಕ್ಕೊಳ್ಳಿ. ವಿಡಿಯೋ ನೋಡಿ ಮತ್ತು ಹರಿಸಿ, ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಲೈಕ್ಲಿಂದ ನಮಗೂ ಒಂದು ಸ್ವಲ್ಪ ಮೋಟಿವೇಶನ್ ಆಗುತ್ತೆ ಬಂಧುಗಳೇ. ಇನ್ನೊಂದು ವಿಡಿಯೋ ಮಾಡೋಣ, ನನ್ನ ಕಡೆ ಇದ್ದ ಅನುಭವ ಜನಗಳಿಗೆ ಹೇಳೋಣ ಯೂಟ್ಯೂಬ್ ಮುಖಾಂತರ ಅನ್ನೋದೊಂದು ಹುರುಪು ಬರ್ತೈತಿ. ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಸ್ಕಿಪ್ ಮಾಡಿದರೆ ನಾ ಹೇಳುವಂಥ ವಿಷಯ ನಿಮಗೆ ಅರ್ಥ ಆಗೋದಿಲ್ಲ. ಅದಕ್ಕಾಗಿ ಸ್ಕಿಪ್ ಮಾಡದೆ ನೋಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಲೈಕ್ ಮಾಡಿ, ಶೇರ್ ಮಾಡಿ ಬಂಧುಗಳೇ. ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮುಖಾಂತರ ತಿಳಿಸಿ ಬಂಧುಗಳೇ. ಏನಪ್ಪ ವಿಷಯ ಅಂತಂದ್ರೆ ಕೋಳಿಗಳ ಗೊಬ್ಬರ ನಿರ್ವಹಣೆ. ಗೊಬ್ಬರ ನಾವು ಏನು ಮಾಡಿಬಿಡ್ತೇವೆ ಬಂಧುಗಳೇ, ಕೋಳಿಗಳ ಲಿಫ್ಟಿಂಗ್ ಆದಮೇಲೆ ಗೊಬ್ಬರನ ತೊಗೊಂಡು ಹೋಗಿ ಫಾರಮ್ ಬಾಜುನ ಹಾಕೋದು, ಫಾರಮ್ ಬದಿನ ಹಾಕೋದು. ಇದರಿಂದ ನಮ್ಗೆ ಏನೆಲ್ಲ ಸಮಸ್ಯೆ ಆಗ್ತಾವೆ ಅನ್ನೋದ್ರ ಬಗ್ಗೆ ನಿಮ್ಗೆ ಅರ್ಥ ಆಗೋದಿಲ್ಲ ಬಂಧುಗಳೇ. ಅದು ಏನಾಗುತ್ತೆ ಅಂತಂದರೆ ಆ ಗೊಬ್ಬರ ನಾವು ಅದೊಂದು ಕೆಟ್ಟ ಅಭಿಪ್ರಾಯ ಜನಗಳಿಗೆ. ತ್ರಾಸು ತೊಗೊಳಗಲ್ಲ. ತ್ರಾಸು ತೊಗೊಂಡ್ರೆ ಏನಾಗುತ್ತೆ ಅನ್ನೋ ಜನಕ್ಕೆ ಅದೊಂದು ಮನೋಭಾವ. ಫಾರಮ್ ಬಾಜುನ ಹಾಕೋದು, ತೊಳೆದ ನೀರನ್ನ ಅಲ್ಲೇ ಫಾರಮ್ ಬಾಜುನ ಚೆಲ್ಲೋದು. ಇದರಿಂದ ಏನೆಲ್ಲ ಸಮಸ್ಯೆ ಆಗ್ತಾವೆ ಅನ್ನೋದ್ರ ಬಗ್ಗೆ ಇವತ್ತು ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಚೆನ್ನಾಗಿ ನೋಡಿ. ಯಾರೆಲ್ಲ ಸ್ಕಿಪ್ ಮಾಡದೆ ನೋಡಿ. ಸ್ಕಿಪ್ ಮಾಡಿದರೆ ನಿಮ್ಗೆ ಏನು ಅರ್ಥ ಆಗೋದಿಲ್ಲ. ಲೈಕ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ ಬಂಧುಗಳೇ. ಏನಪ್ಪ ಅಂತಂದ್ರೆ ನಾವು ಎಲ್ಲಿ ಎಷ್ಟು ದೂರ ಅದ್ರದ್ದು ಬಗ್ಗೆ, ಗೊಬ್ಬರದ ಬಗ್ಗೆ ನಮಗೆ ಎಷ್ಟು ದೂರ ನಾವು ಅದನ್ನು ಹೋಗಿ ಹಾಕಿದ್ರೆ ನಮಗೆ ಏನು ಲಾಭ ಅನ್ನೋದ್ರ ಬಗ್ಗೆ ನಾವೇನು ಮಾಡಿಬಿಡ್ತೇವೆ ಬಂಧುಗಳೇ. ಹಳೆ ಕೋಳಿ ಎಲ್ಲ ಲಿಫ್ಟ್ ಆದಮೇಲೆ ಆ ಕೋಳಿಗಳ ಗೊಬ್ಬರನ ಏನು ಮಾಡಿಬಿಡ್ತೀವಿ, ಕ್ಲೀನ್ ಮಾಡೋಕ್ಕೆ ಶುರು ಮಾಡ್ತೀವಿ. 4-5 ದಿನ ಆಗಲಿ 8 ದಿನ ಆದಮೇಲೆ ಕ್ಲೀನ್ ಮಾಡೋಕ್ಕೆ ಶುರು ಮಾಡ್ತೀವಿ. ಕ್ಲೀನ್ ಮಾಡಿ ಟ್ಯಾಕ್ಟರ್ನಲ್ಲಿ ಹಾಕಿ ಏನು ಮಾಡಿಬಿಡ್ತೀವಿ, ಅಲ್ಲೇ ಕೋಳಿ ಫಾರಮ್ ಬಾಜುನ ಹಾಕಿಬಿಡ್ತೀವಿ. ಹಾಕಿದ್ರೆ ಏನು ಸಮಸ್ಯೆ ಆಗ್ತಾವಂದ್ರೆ, ಈ ಹಳೆ ಕೋಳಿ ಸಾಕುವಾಗ ಕೋಳಿಗಳಿಗೆ ನೆಗಡಿ ಇರ್ತೈತಿ, ಫೀಡ್ ಮೋಷನ್ ಆಗಿರ್ತೈತಿ, ಮತ್ತು ಅವಕ್ಕೆ ವಾಂತಿ ಮಾಡ್ಕೊಂಡಿರ್ತಾವೆ. ಎಲ್ಲದ್ರ ಒಳಗೆ ಗೊಬ್ಬರದ ಒಳಗೆ ಇರ್ತೈತಿ ಬಂಧುಗಳೇ. ನಾವೇನು ಮಾಡಿಬಿಡ್ತೇವೆ, ಕೋಳಿ ಫಾರಮ್ ಬಾಜುನ ಹಾಕೋದ್ರಲಿಂದ ಅದರಿಂದ ಏನು ಸಮಸ್ಯೆ ಆಗ್ತಾವಪ್ಪ ಅಂತಂದ್ರೆ, ಗಾಳಿ ಮುಖಾಂತರ ಬರುವಂಥ ಕೋಳಿ ಮತ್ತು ಇನ್ನೊಂದು ನೆಕ್ಸ್ಟ್ ಬಿಡ್ತೇವಲ್ಲ ಆ ಕೋಳಿ ಮರಿಗಳಿಗೆ ಅದು ಪ್ರಾಬ್ಲಮ್ ಶುರುವಾಗಿಬಿಡ್ತೈತಿ ಬಂಧುಗಳೇ. ಅದು ಗಾಳಿ ಮುಖಾಂತರ ಫಾರಮ್ ಒಳಗೆ ಬರೋಕೆ ಶುರು ಮಾಡ್ತೈತೆ ಬಂಧುಗಳೇ. ಅದು ವೈರಸ್ ಇದ್ದಂಗೆ. ಅದು ಆ ನೆಗಡಿ, ಫೀಡ್ ಮೋಷನ್ನು ಇವೆಲ್ಲ ಕೋಳಿಗಳಿಗೆ ಬಂದಿರ್ತೈತಲ್ಲ, ಅದು ಆ ಗೊಬ್ಬರದೊಳಗೆ ಕುಂತಿರ್ತೈತಿ ಆ ಅವಶೇಷ ಏನು ಮಾಡಿಬಿಡ್ತೈತಿ, ಹರಡುವ ಕ್ರಿಯೆ ನೋಡ್ರಿ. ಇದು ಗಾಳಿ ಮುಖಾಂತರ ಕೋಳಿಗಳಿಗೆ ಬರ್ತೈತೆ. ಅದು ಯಾವಾಗ ಜಾಸ್ತಿ ಶುರು ಆಗ್ತದಪ್ಪ ಅಂದ್ರೆ 18 ದಿನದಿಂದ ಕೋಳಿ ಮರಿಗಳಿಗೆ ಆ ಗಾಳಿ ಮುಖಾಂತರ ಹರಡಕ್ಕೆ ಶುರುವಾದಾಗ, ಅದು 18 ದಿನದಿಂದ ನಮ್ಮ ಕೋಳಿಗಳಿಗೆ ಪ್ರಾಬ್ಲಮ್ ಆಗಕ್ಕೆ ಶುರು ಆಗ್ಬಿಡುತ್ತೆ. ಫೀಡ್ ಮೋಷನ್ನು, ನೆಗಡಿ, ಫೀಡ್ ತಿನ್ನಗಲ್ಲ, ಆ ವಾಸನೆ ಕೋಳಿಗಳಿಗೆ ಬರೋಕ್ಕೆ ಶುರು ಆಗ್ತೈತಿ. ಮತ್ತು ತಲೆ ಉಬ್ಬು, ತಲೆ ಬಾವು ಬರುವಂಥದ್ದು. ತಲೆ ಬಾವು ಬಂದ್ರಂತೂ ಮೋಸ್ಟ್ ಡೇಂಜರ್. ಇವೆಲ್ಲ ಹರಡೋ ಕಾಯಿಲೆ ಎದ್ರಲಿಂದ ನಾವು ಕ್ಲೀನ್ ಇಟ್ಕೊಲಾರ್ದು. ಕ್ಲೀನ್ ಅಂದ್ರೆ ಏನು ಕ್ಲೀನ್ಪ, ಇದೊಂದು ವಿಷಯ ಅರ್ಥ ಮಾಡ್ಕೊ. ನಾವು ಗೊಬ್ಬರ ನಿರ್ವಹಣೆ ಮಾಡೋದಂದ್ರೆ ಈ ಗೊಬ್ಬರನ 200 ಮೀಟರ್ ದೂರ ಹಾಕ್ಬೇಕು, ಇಲ್ಲ ವಿರುದ್ಧರ ಹಾಕ್ಬೇಕು. ಈಗ ಪೂರ್ವ ಪಶ್ಚಿಮಕ್ಕೆ ಇರ್ತೈತೆ ನಮ್ಮ ಫಾರಮ್. ನಾವೇನು ಮಾಡಿಬಿಡ್ತೇವೆ, ಪೂರ್ವಕ್ಕೆ ಹಾಕಿಬಿಡ್ತೇವೆ.
ಪೂರ್ವದಿಂದ ಪಶ್ಚಿಮಕ್ಕೆ ಗಾಳಿ ಬೀಸ್ತೈತಿ. ಪಶ್ಚಿಮಕ್ಕೆ ಅಂದ್ರೆ ನಮ್ದು ಪಾರಮ್ ಇರ್ತೈತಿ. ಅದ್ರ ಒಳಗಿನ ಅವು ಡಿಸಸ್ ಎಲ್ಲ ಗಾಳಿ ಮುಖಾಂತರ ನಮ್ಮ ಪಾರಮ್ಮಿಗೆ ಬರೋಕೆ ಶುರುವಾಗ್ತಾವೆ. ಅದಕ್ಕಾಗಿ ಬಂಧುಗಳೇ, ನೀವು ಪೂರ್ವದಿಂದ ಪಶ್ಚಿಮಕ್ಕಿದ್ದಾಗ ನಮ್ಮ ಪಾರಮ್ನ ನಾವು ದಕ್ಷಿಣಕ್ಕೆ ಹಾಕಬೇಕು, ಇಲ್ಲ ಉತ್ತರಕ್ಕೆ ಹಾಕಬೇಕು. ಅಂದ್ರೆ ಗಾಳಿ ನೇರವಾಗಿ ಪಶ್ಚಿಮಕ್ಕೆ ಬೀಸ್ತೈತಿ. ಅದಕ್ಕಾಗಿ ಆ ಡಿಶಸ್ ನಮ್ಮ ಕೋಳಿಗಳಿಗೆ ಹರಡೋದಿಲ್ಲ ಬಂಧುಗಳೇ. ಇದೊಂದು ಮೇನ್ ನಮ್ಮ ಬಂಧುಗಳಿಗೆ ಈ ವಿಷಯದ ಬಗ್ಗೆ ಅರ್ಥ ಆಗಿರೋಲ್ಲ. ಈ ವಿಷಯನ ಇದನ್ನು ಸರಿಯಾಗಿ ಪಾಲಿಸಿ ಬಂಧುಗಳೇ. ಇಲ್ಲಾತಂದ್ರೆ ಮುಂದಿನ ದಿನಗಳಲ್ಲಿ ನಾವು ಭಾಳ ಲಾಸ್ ಆಗುವಂಥ ಚಾನ್ಸ್ ಇರ್ತೈತೆ ಬಂಧುಗಳೇ. ಅದಕ್ಕಾಗಿ ಕೋಳಿ ಗೊಬ್ಬರನ 200 ಮೀಟರ್ ದೂರ ಹಾಕಬೇಕು ಬಂಧುಗಳೇ. ಇಲ್ಲ ಸ್ವಲ್ಪ ಜನಕ್ಕೆ ಜಾಗ ಇರೋದಿಲ್ಲ, ಜಾಗದ ಬಗ್ಗೆ ಸ್ವಲ್ಪ ಜಾಗ ಕಡಿಮೆ ಇರ್ತೈತಿ. ಅವ್ರು ಏನು ಮಾಡಿಬಿಡ್ಬೇಕು, ಪಶ್ಚಿಮಕ್ಕೆ ಹಾಕಬೇಕು. ಪಶ್ಚಿಮಕ್ಕೆ ಅಂದ್ರೆ ಪೂರ್ವದಿಂದ ಪಶ್ಚಿಮಕ್ಕೆ ಗಾಳಿ ಬೀಸಿದ್ರೆ ಆ ಗಾಳಿ ಹಿಂದ್ಗಡೆ ಹೋಗ್ತೈತಿ. ನಾವೇನು ಮಾಡಿಬಿಡ್ತೇವೆ, ಕೋಳಿ ಫಾರಮ್ ಮುಂದ್ಗಡೆ ಹಾಕುವಂಥ ಕೆಲಸ ಮಾಡಿಬಿಡ್ತೇವೆ ಬಂಧುಗಳು. ಇದರಿಂದ ನಮ್ಗೆ ಲಾಸ್ ಆಗುವಂಥ ಚಾನ್ಸ್ ಇರ್ತದೆ ಬಂಧುಗಳು. ಇದನ್ನು ಗಂಭೀರವಾಗಿ ತಗೊಂಡು ಈ ರೀತಿ ನಾ ಹೇಳಿದ ರೀತಿ ಗೊಬ್ಬರ ನಿರ್ವಹಣೆ ಮಾಡಿ ಬಂಧುಗಳೇ, ಕೋಳಿಗಳು ಯಾವುದು ಕಾಯಿಲೆ ಇಲ್ದಂಗೆ ಬರ್ತಾವೆ. ಮತ್ತು ನೀರಿನ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಒಬ್ಬರು ಕಾಮೆಂಟ್ ಮಾಡಿದ್ರು, ನೀರು ಯಾವ ರೀತಿ ನಾವು ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಮುಂದಿನ ವಿಡಿಯೋದಾಗ ಹಾಕ್ತೀನಿ. ಅಲ್ಲಿವರೆಗೂ ನನ್ನ ವಿಡಿಯೋ ನೋಡಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹರಿಸಿ. ನಿಮ್ಮ ಸಪೋರ್ಟ್ ಅತಿ ಮುಖ್ಯ. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಬಂಧುಗಳೇ.